ಬಿಜೆಪಿ ಮಾಡ್ತು ನೆಕ್ಸ್ಟ್ ಈಗ ಚಾಮುಂಡಿ ಬೆಟ್ಟಕ್ಕೆ ಚಲೋ ಮಾಡ್ಲಿ ಇವರೇ ಎಲ್ಲಾ ಕಡೆನೂ ಮಾಡ್ಲಿ ಡೆಲ್ಲಿ ಚಲೋನು ಮಾಡ್ಲಿ ಒಂದೊಂದ್ಸರಿ ಬರೇ ಚಾಮುಂಡೇಶ್ವರಿ ಚಲೋ ಧರ್ಮಸ್ಥಳ ಚಲೋ ಅಲ್ಲ ಡೆಲ್ಲಿ ಚಲೋನು ಮಾಡಿ ಕನ್ನಡಿಗರ ಪರವಾಗಿ ಧ್ವನಿ ಎತ್ತಿ ಕೇಂದ್ರ ಸರ್ಕಾರದಿಂದ ಏನು ಅನ್ಯಾಯ ಕನ್ನಡಿಗರಿಗೆ ಆಗ್ತಾ ಇದೆ ಅದ್ರ ಪರವಾಗಿ ಧ್ವನಿ ಎತ್ತಿ ಅವಾಗ ನಾವು ಹೋಗ್ತೀವಿ. ಸುಮ್ಮನೆ ಇವರು ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಇವತ್ತು ಮಾಡ್ತಾ ಇದ್ದಾರೆ. ಇವರು ಚಿವುಟೋದು ಇವರೇ, ತೊಟಲು ತೂಗೋದು ಇವರೇ. ಈಗ ಧರ್ಮಸ್ಥಳ ಯಾರ ವಿರುದ್ಧ ಮಾತಾಡಿದ್ರು? ಸದನದಲ್ಲಿ ಯಾರ ವಿರುದ್ಧ ಮಾತಾಡಿದ್ರು? ಯಾರು ನಿಮ್ಮ ಮಹೇಶ್ ಅಂತಲ್ಲ, ತಿಮ್ಮಾರೋಡಿ. ಎಲ್ಲ ಯಾವ ಈ ವ್ಯಕ್ತಿ RSS ವ್ಯಕ್ತಿ. RSS ಯಾರ ಗುರುಗಳು? BJP ಗುರುಗಳು. RSS, VHP, ಬಜರಂಗ ದಳದಲ್ಲಿ ಇವರೆಲ್ಲರೂ ಆ ಗರಡಿನಲ್ಲಿ ಬೆಳೆದಂಥವ್ರು. ಗಿರೀಶ್ ಮಟ್ಟನ್ ಅವರು ಯಾರು? BJP ಯುವ ಮೋರ್ಚಾ ಅಧ್ಯಕ್ಷ. BJPಯ ಅಧಿಕೃತವಾದಂಥ ಕ್ಯಾಂಡಿಡೇಟ್ ಸರ್. ಗುರುಮಿಟ್ಕಲ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ BJP B ಫಾರ್ಮ್ ತಗೊಂಡಿದ್ದಾರೆ. ಇವರು ಇವತ್ತು ಅವ್ರ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಅಂದರೆ ಇದೆಲ್ಲ ಷಡ್ಯಂತ್ರ ಯಾರು ಮಾಡ್ತಾ ಇರೋದು? ಭಾಳ ಸ್ಪಷ್ಟವಾಗಿ ನಿನ್ನೆ ಹೇಳಿದ್ದೀನಿ. ಇದು RSS ವರ್ಸಸ್ RSS. ಅದಕ್ಕೆ ಇವತ್ತು ಆ ಜಗಳವನ್ನು ಇವತ್ತು ಸರ್ಕಾರದ ಮೇಲೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. BJP ಅವರಿಗೆ ಪಾಪ ಗೊತ್ತಾಗ್ತಿಲ್ಲ ಯಾವ RSS ಬಣಕ್ಕೆ ಹೋಗಿ ಕೈಕಾಲು ಬೀಳಬೇಕು ಅಂತ. ಎರಡು ಬಣಗಳಾಗ್ಬಿಟ್ಟಿದೆ. ಯಾವ ಬಣಕ್ಕೆ ಕಾಲು ಬಿದ್ದರೆ ನಮ್ಮ ಕುರ್ಚಿ ಉಳಿತೇವೆ ಅಂತ ಅವರಿಗೂ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಚಾಮುಂಡೇಶ್ವರಿ ಚಲೋನು ಮಾಡ್ತಾ ಇದ್ದಾರೆ, ಧರ್ಮಸ್ಥಳನೂ ಮಾಡ್ತಾ ಇದ್ದಾರೆ. ಏನು ತಪ್ಪೇನಿದೆ? ಈಗ ಚಾಮುಂಡೇಶ್ವರಿ ಚಲೋ ಇದರಲ್ಲಿ ಯಾರು ನಿಮ್ಮ ಭಾನು ಅವರಿಗೆ ಮಾಡೋದ್ರಲ್ಲಿ ಹಿಂದೆ ನಿಸಾರ್ ಅಹಮದ್ ಅವರು ಇದ್ದರು. ಅಬ್ದುಲ್ ಕಲಾಂ ಆಜಾದ್ ಅವರಿಗೂ ಇವರೇ ಕರೆಸಿದ್ರು. ಅವ್ರು ಬರ್ಲಿಕ್ಕೆ ಆಗಿಲ್ಲ. ಅವಾಗ ಅವ್ರು ಮುಸಲ್ಮಾನ್ ಅಂತ ಕರೆಸಿದ್ರ ನೀವು, ಅಥವಾ ಅವ್ರ ಸಾಮರ್ಥ್ಯವನ್ನು ನೋಡ್ಕೊ ಕರೆಸಿದ್ರ? ಅವರ ದೇಶಕ್ಕೆ ಇರ್ಬೋದು, ಸಮಾಜಕ್ಕೆ ಇರ್ಬೋದು, ರಾಜ್ಯಕ್ಕೆ ಇರ್ಬೋದು, ಏನು ಕೊಡುಗೆ ಕೊಟ್ಟಿದ್ದೀರಾ ಅಂತ ನೋಡ್ಬಿಟ್ಟು ಕರೆಸಿದ್ದ. ಸುಮ್ಮನೆ ಇವೆಲ್ಲ ನೋಡಿ ಅವರ ರಾಜಕೀಯ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ, ಅವರ ಒಂದು ಏನು ಈ RSS ಬಣಗಳಿಗೆ ಖುಷಿ ಮಾಡೋದಕ್ಕೆ ಇವ್ರು ಮಾಡ್ತಾ ಇರೋಂಥ ಕೆಲಸ ಇದೆ ಅಷ್ಟೇ. ಯಾವುದೇ ಸಾಕ್ಷಿ ಇಲ್ಲ, ಏನಿಲ್ಲ. ಭಾಳ ಸ್ಪಷ್ಟವಾಗಿ ನಿನ್ನೆ ಒಂದು ವಿಡಿಯೋ ಕೂಡ ನಾನು ಸಾಮಾಜಿಕ ಜಾಲತಾಣದಲ್ಲಿ ಬಿಡುಗಡೆ ಮಾಡಿದ್ದೀನಿ. ನಳಿನ್ ಕುಮಾರ್ ಕಟೀಲ್ ಅವ್ರು ಹೇಳ್ತಾರೆ, ನಿಮ್ಮ ಕಾರ್ಕಳ MLA ಅವರಿಗೆ ಎಲ್ಲನೂ ಗೊತ್ತಿದೆ ಅಂತ. ಬರಲಿ, SIT ಹೇಳಿ, ಯಾರು ಬೇಡ ಅಂದಿದ್ದಾರೆ? ಅಲ್ಲ, ಅದನ್ನ ಸುಮೂಟವಾಗಿ ನೀವು ಕೂಡ ತನಿಖೆ ಭಾಗವಹಿಸಬಹುದು, ಮಾಡ್ಬೋದು. ಈಗ ಮೊನ್ನೆ ನಿನ್ನೆ ಸಿಕ್ಕಿದೆ. ಆದರೆ ಇವರೇ ಬಹಿರಂಗ ಪಡಿಸಿದ್ರೆ ಕೇಂದ್ರ ಸರ್ಕಾರದಿಂದ ರಕ್ಷಣೆ ಕೊಡ್ತೀನಿ ಅಂತ ಹೇಳಿದಾರಲ್ಲ, ಕೊಡಿಸ್ಲಿ. NIA, CBI ಏನೇನಂತ ಹೇಳ್ತಾ ಇದ್ದಾರೆ ಎಲ್ಲರೂ ಕರೆಸ್ಬಿಟ್ಟು ರಕ್ಷಣೆ ಕೊಡಲಿ. ಅವ್ರ ಶಾಸಕರಿಗೆ ಯಾರು ಬೇಡ ಅಂತ ಇದ್ದಾರೆ? ಅವ್ರ ಶಾಸಕರು ಕೂಡ ಒಂದು ಸ್ವರ್ಣ ಅಫಿಡವಿಟ್ ಕೊಡಲಿ. ಏನು ತಪ್ಪೇನಿದೆ? ನ್ಯಾಯಕ್ಕೋಸ್ಕರ ಅಲ್ಲ. ನಿನ್ನೆ ವಿಜೇಂದ್ರ ಅವರು ಹೋಗಿ ಸೌಜನ್ಯ ಅವರ ಕುಟುಂಬದವ್ರ ಜೊತೆ ಚರ್ಚೆ ಮಾಡಿದ್ರು. ಇವರೇ ಹೇಳಿದ್ರಲ್ಲ ನ್ಯಾಯ ಕೊಡಿಸ್ತೀನಿ ಅಂತ. ಆಮೇಲೆ ಎಲ್ಲ ನ್ಯಾಯ ಕೊಡಿಸ್ಲಿಕ್ಕೆ ಎಲ್ಲ ಆಯುಧಗಳು, ಎಲ್ಲ ಸತ್ಯಾಂಶಗಳು ಇವ್ರ ಹತ್ರ ಇದೆ, BJP ಶಾಸಕರದ ಇದೆ ಅಂದ್ಬಿಟ್ಟು ನಳಿನ್ ಕುಮಾರ್ ಕಟೀಲ್ ಅವ್ರು ಹೇಳಿದಾರಲ್ಲ, ಬಹಿರಂಗ ಪಡಿಸ್ಲಿ, ನ್ಯಾಯ ಕೊಡಿಸ್ಲಿ. ಯಾರು ಬೇಡ ಅಂದಿದ್ದಾರೆ? CBI ತನಕ ಹೋಗಿತ್ತಲ್ಲ, ಏನಾಯಿತು? ಸೊ ಅದರಿಂದ ಇವೆಲ್ಲ ನಾಟಕ ಇವ್ರದ್ದು ಅಷ್ಟೇ. ಎಲ್ಲಿ ಇವರಿಗೆ ಸ್ವಲ್ಪನ ರಾಜಕೀಯ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇ. ಸರ್, ಈಗ ಅವ್ರ ಬಣಗಳ ನಡುವೆ ಇದು ಕೂಡ SIT ತನಿಖೆ ಮಾಡ್ತಾರೆ. ನೋಡೋಣ, ಫಸ್ಟು ವೈಜ್ಞಾನಿಕವಾಗಿ ಏನು ಮಾಡಬೇಕು ಅದನ್ನು SIT ಅವ್ರು ಮಾಡ್ತಾ ಇದ್ದಾರೆ. ಇವರೇ ತಾನೇ ಹೇಳಿದ್ರು ತನಿಖೆ ಆಗಬೇಕು ಅಂತ. ಈಗ ತನಿಖೆ ಮಾಡಬೇಕಾದ್ರೆ ಇವ್ರದ್ದೇನು ಸಮಸ್ಯೆ ಇದೆ? ತನಿಖೆ ಮಾಡಬೇಕಾದಾಗ ಇನಿಷಿಯಲಿ ಇವ್ರು ಸ್ವಾಗತ ಮಾಡಿದ್ರಲ್ಲ, ಈಗೇನಾಯಿತು ಸಡನ್ನಾಗಿ? ಈಗ ಅಂಥದ್ದು ಏನು ಬಂತು ಇವರಿಗೆ? ಬಂದು ಇವತ್ತು ಬಹಿರಂಗವಾಗಿ ಅವ್ರ ಪರ ನಿಲ್ತಾ ಇದ್ದಾರೆ, ಇವ್ರ ಪರ ನಿಲ್ತಾ ಇದ್ದಾರೆ. ಇವರಲ್ಲೇ ದ್ವಂದ್ವ ನಿಲುವಿದೆ. ಅದನ್ನ ಫಸ್ಟ್ ಅವ್ರು ಸ್ಪಷ್ಟಗೊಳಿಸ್ಬೇಕು, ಯಾರ ಕಡೆ ಇದ್ದಾರೆ ಇವರು ಅಂತ. ಸರ್, ಧರ್ಮಸ್ಥಳ ಕೇಸ್ನಲ್ಲಿ ಈಗ ED ಅವರು ಕೂಡ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಅನ್ನೋ ಮಾಹಿತಿ ನೋಡಿ. ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಕೆಲವು ಜನ ಹೇಳ್ತಾರೆ ಏನೋ ಕೆಲವು ಮೈಕ್ರೋ ಫೈನಾನ್ಸಿಂಗ್ ನಡೆಸ್ತಾರೆ ಅಂತ, 24% ಬಡ್ಡಿ ಮೇಲೆ ನಡೆಸ್ತಾರೆ ಅಂತ ಏನೋ ಹೇಳ್ತಾರೆ. ನನಗೆ ಸಂಪೂರ್ಣ ಮಾಹಿತಿ ಅದ್ರ ಬಗ್ಗೆ ಇಲ್ಲ. ಹೆಚ್ಚಿನ ಮಾಹಿತಿ ಇದ್ದಾಗ ನಾನೇ ಬರ್ತೀನಿ. ನೋಡಿ, ಇವರೇ CBI ಇರ್ಬೋದು, NIA ಇರ್ಬೋದು, ಕೇಂದ್ರ ಸರ್ಕಾರದಂಥ ಸಂಸ್ಥೆಗಳು. ಆ CBI ಅವರು ಹೋದ ವರ್ಷನೇ ಒಂದು ಪತ್ರ ಬರೆದಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ನಮಗೆ 77 ಕೇಸ್ ಇದೆ ರಾಜ್ಯ ಸರ್ಕಾರದಿಂದ, ನಮಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸಿಬ್ಬಂದಿಗಳನ್ನ ನೀವು ರಾಜ್ಯ ಸರ್ಕಾರದಿಂದ ಕೊಡಬೇಕಾಗುತ್ತೆ ಅಂತ. ಈಗ ನಮ್ಮದೇ ಸಿಬ್ಬಂದಿಗಳು ತಗೊಂಡು ನಮ್ಮದೇ ಕಚೇರಿನಲ್ಲಿ ಕೂತ್ಕೊಂಡು ಏನು ಇನ್ವೆಸ್ಟಿಗೇಷನ್ ಮಾಡ್ತಾರೆ CBI ಅವರು? ನಮ್ಮ ಸಿಬ್ಬಂದಿಗಳೇ ಮಾಡ್ತಾ ಇದ್ದಾರಲ್ಲ. ಈಗ ಹಿಂದಿನ ಸರ್ಕಾರದಲ್ಲಿ ಅಯೋಗ್ಯ ಸರ್ಕಾರ ನಡೆಸ್ತಾ ಇದ್ರು, ಯಾರ್ಯಾರಿದ್ರು ಏನೇನಿದ್ರು ಗೊತ್ತಿಲ್ಲ. ಈಗ ನಳಿನ್ ಕುಮಾರ್ ಕಟೀಲ್ ಅವ್ರ ಸ್ಪೀಚ್ನಲ್ಲೂ ಹೇಳ್ತಾರಲ್ಲ, CID ತನಿಖೆ ನಮ್ಮ ಕೈಲಿ ಆಗಿಲ್ಲ, ಅದಕ್ಕೆ ನಾವು CBI ಕೊಟ್ವಿ ಅಂತ. ಅಸಮರ್ಥರಂತ ಸರ್ಕಾರ ನಡೆಸ್ತಾ ಇದ್ದಂತ ಅವರೇ ಒಪ್ಕೊಂಡ ಮೇಲೆ ಈ ನಮ್ಮ ಸರ್ಕಾರದಲ್ಲಿ ಎಲ್ಲ ಟೈಟಾಗಿ ನಡೀತಾ ಇದೆ.
ಸೊ ದರ್ ಇಸ್ ನೋ ನೀಡ್ ಆಫ್ CBI, ದರ್ ಇಸ್ ನೋ ನೀಡ್ ಆಫ್ NIA ಅಂತ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಹೇಳಿದ್ದಾರೆ. ಅವ್ರಿಗೆ ಏನಾದರೂ ಬೇಕಿದ್ರೆ ಮಾಡ್ಕೊಳ್ಳಿ, ಅವ್ರು ಯಾರು ಬೇಡ ಅಂದಿದ್ದಾರೆ. ಮತಗಳನ್ನು ಗಳತನದ ವಿಚಾರವಾಗಿ ಸರ್ ರಾಹುಲ್ ಗಾಂಧಿ ಅವರು ಹೇಳಿದ್ರೆ ಒಂದು ಹೈಡ್ರೋಜನ್ ಬಾಂಬ್ ಸಿಡಿತದೆ ನೋಡಿ, ಅದು ಇನ್ನು ಹರಿಯಾಣದ ಬಗ್ಗೆ ಏನೋ ಚರ್ಚೆ ಮಾಡ್ತಾರೆ ಅಂತ ಹೇಳಿದೆ. ಇಲ್ಲಿ ಕರ್ನಾಟಕದಲ್ಲಿ ನಡೆದಿರೋದಂತೂ ಸಾಕ್ಷಿ ಇದೆ ಅಲ್ವಾ. ನಾನು ಕೂಡ ಅದ್ರ ಬಗ್ಗೆ ಸ್ಪಷ್ಟವಾಗಿ ಎಲ್ಲೆಲ್ಲಿ ಲೋಪ ಆಗಿದೆ ಅಂತ ನಾವು ಹೇಳಿದ್ದೀವಿ. ಅದೇನಿದೆ ಲೀಗಲಿ ಆಲ್ಸೋ ವಿ ವಿಲ್ ಟ್ಯಾಕಲ್ ಇಟ್. ಈಗ ಪುರದಲ್ಲಿ ನಡೆದಿದ್ದು ಏನು, ಹೇಗೆ, ಯಾಕೆ, ಯಾರು ಮಾಡಿದ್ದು. ಈಗ ಅಲ್ಲಿ ಮೊನ್ನೆ ಒಂದು ಇಂಟರ್ವ್ಯೂ ನೋಡಿರಬೇಕು, ಇಲ್ಲಿ ಒಬ್ಬ ಮತದಾರರು ಬಾಂಗ್ಲಾದೇಶಿಂದ BJP ಅವ್ರು ಕರ್ಸ್ಕೊತಾರೆ ಮತ ಹಾಕಲಿಕ್ಕೆ ಅಂತ ಹೇಳ್ತಾರೆ. ಅದಾದಮೇಲೆ ಹಿಂದಿನ ಏನು ಜನಪ್ರತಿನಿಧಿ ಆದಂಥ ಅರವಿಂದ್ ಲಿಂಬಾವಳಿಯವರು ಒಂದು ಅಭಿಯಾನ ಮಾಡ್ತಾರೆ, ಬಾಂಗ್ಲಾದೇಶದವರಿಗೆ ಹೊರಗೆ ಹಾಕಬೇಕು ಅಂದ್ಬಿಟ್ಟು ಜನಜಾಗೃತಿ ಅಭಿಯಾನ ಮಾಡ್ತಾರೆ, ಹೊರಗೆ ಹಾಕಬೇಕು ಅಂತ. ಬಾಂಗ್ಲಾದೇಶಿಗಳು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂದರೆ ಯಾರು ಹೊಣೆಗಾರರದು? ಗಡಿ ಕಾಯೋದು ಯಾರು ಜವಾಬ್ದಾರಿ? ಅಂದರೆ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ವಿಫಲರಾ, ಅಸಮರ್ಥರಾ? ಇಲ್ಲಿ ತನಕ ಹೆಂಗ್ರಿ ಬರ್ತಾ ಇದ್ದಾರೆ? ಎಲ್ಲನೂ BJP ರೂಲ್ ಸ್ಟೇಟಿಂದನೇ ದಾಟಿಬಿಟ್ಟು ಬರಬೇಕಲ್ಲ ಕರ್ನಾಟಕಕ್ಕೆ ಬರಬೇಕಂದ್ರೆ. ಸೊ ಇದೆಲ್ಲನೂ ಕೂಡ ಪರಿಶೀಲನೆ ಆಗುತ್ತೆ. ಲೀಗಲಿ ವಿ ವಿಲ್ ಟೇಕ್ ಇಟ್. ಮೂರ್ ಆಫ್ ದ ನೇಷನ್ ಅಂತ ಸರ್ವೆಗಳು ಮಾಡಿದ್ದಾರೆ. ಈ ಕ್ಷಣ ಎಲೆಕ್ಷನ್ ನಡೆದ್ರೆ NDAಗೆ 300 ಸೀಟ್ ಬರುತ್ತೆ ನೋಡಿ. ಇವರೇ ಆ ಮೂಡ್ ಆಫ್ ದ ನೇಷನ್ ಕಳೆದ 15-20 ವರ್ಷದಿಂದ ಮಾಡ್ತಾ ಇದ್ದಾರೆ. ಈ ಇಂಡಿಯಾ ಟುಡೇ ಸಂಸ್ಥೆಯಿಂದ ಮಾಡ್ತಿರ್ಬೇಕು ಅನ್ಸುತ್ತಲ್ಲ ಅದು. ಈಗ ಕಳೆದ 10 ವರ್ಷದಲ್ಲಿ ನೀವು ನೋಡಿದ್ರೆ ಮೋಸ್ಟ್ ಫೇವ್ರೇಟ್ CM UP ಆಗಿ ಏನೋ UP ಯೋಗಿ ಆದಿತ್ಯನಾಥ್ ಅವ್ರು ಬರ್ತಾ ಇದ್ದಾರೆ. ನಿಜವಾಗ್ಲೂನಾ UP ಚೀಫ್ ಮಿನಿಸ್ಟರ್ ಅವರು ನಿಜವಾಗ್ಲೂ ಏನು ಭಾಳ ದೊಡ್ಡ ಕೆಲಸ ಮಾಡಿದಾರ, ಅಥವಾ ರಾಷ್ಟ್ರಕ್ಕೆ ಕಟ್ಟದಾಗಲಿ ರಾಜ್ಯದಲ್ಲಿ ನಂಬರ್ 1 ಸ್ಥಾನ ಪಡೆಯೋಕ್ಕೆ ಅವರು ಯೋಗ್ಯರಿದ್ದಾರ? UPಯಲ್ಲಿ ಆರ್ಥಿಕವಾಗಿ ಎಲ್ಲಿ FDIಗಳು ಬರ್ತಾ ಇರೋದು, ಉದ್ಯೋಗ ಎಲ್ಲಿ ಸೃಷ್ಟಿ ಆಗ್ತಾ ಇರೋದು, ಪರ್ಚೇಸಿಂಗ್ ಪವರ್ ಇನ್ಕ್ರೀಸ್ ಆಗ್ತಾ ಇರೋದಲ್ಲಿ ಕರ್ನಾಟಕದಲ್ಲಿ ಅವ್ರ ಮೂಡ್ ಪ್ರಕಾರ ಅವ್ರು ಮಾಡ್ಕೋತಾರೆ ಸರ್ವೆ. ಅದಕ್ಕೆ ನಾವು ಯಾಕೆ ತಲೆ ಕೆಡಿಸ್ಕೊಳ್ಳೋದು? 60% ಕಮಿಷನ್ ಕೇಳಿರೋದು ಅಧ್ಯಕ್ಷ ನೋಡಿ. ಎಲ್ಲರೂ ಈಗ ನಿಗಮದ ನಿನ್ನೆ ಏನೋ ಪ್ರೆಸ್ ಮೀಟ್ ಮಾಡಿದ್ದಾರೆ ಅಂತ ಮಾಹಿತಿ ನಮಗೆ ಬಂದಿದೆ. ಏನಿದ್ರು ಕೊಡ್ಲಿ, ದಾಖಲೆಗಳು ಕೊಡ್ಲಿ. ನಾವೇನು ಪಾರದರ್ಶಕವಾಗಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಲ್ಲ, ಹಿಂದೆ ಯಾವುದೇ ಆರೋಪದ ಬಗ್ಗೆ ಅವ್ರ ದಾಖಲೆಗಳು ಕೊಟ್ಟಾಗೆಲ್ಲ ನಾವು ಏನೋ ಎನ್ಕ್ವೈರಿ ಕಂಡಕ್ಟ್ ಮಾಡಿದ್ದೀವಿ. ಸುಮ್ಮನೆ ನಾವು ಹೇಳೋದು ಬಿಟ್ಟು ದಾಖಲೆಗಳು ಕೊಟ್ಟರೆ ಇನ್ವೆಸ್ಟಿಗೇಟ್ ಕೊಡ್ಲಿ. ಕೊಟ್ಟಾದ್ಮೇಲೆ ಏನಾದರೂ ದಾಖಲೆಗಳನ್ನ ಅದು ಸ್ಟೇಜ್ಡ ಅನ್ಸ್ಟೇಜ್ಡ ಏನಿದೆ ಗೊತ್ತಾಗ್ಬೇಕಲ್ಲ ನಮಗೆ. ಅದು ಕೊಟ್ಟರೆ ತನಿಖೆ ಮಾಡ್ತೀವಿ, ಅದು ನಮ್ಮ ಜವಾಬ್ದಾರಿ ಅಲ್ಲ. ನೋಡಿ, ನಮ್ಮ ಸರ್ಕಾರ ಯಾವುದರಿಂದಾನು ಓಡೋಗೋದಂಥದ್ದು ಇಲ್ಲ. ಏನಿದೆ ನಮ್ಮ ದಾಖಲೆ ಕೊಡಿ. ವಿ ವಿಲ್ ಎನ್ಶೋರ್ ದೇರ್ ಇಸ್ ಅ ಟ್ರಾನ್ಸ್ಪರೆಂಟ್ ಇನ್ವೆಸ್ಟಿಗೇಷನ್. ಇಂದು ಮಾಡಿದ್ದೀವಿ, ಇಂದು ಮಾಡ್ತೀವಿ, ಮುಂದೆ ಮಾಡ್ತೀವಿ. ಮೇಲ್ನೋಟಕ್ಕೆ ಅವರು ಒಪ್ಕೊಂಡಿದ್ದಾರೆ, ಕಮಿಷನ್ ಕೇಳ್ತಾ ಇದ್ದಾರೆ 60%. ಮೇಲ್ನೋಟಕ್ಕೆ ಇಲ್ಲ, ನಾನು ಹೇಳ್ದಂಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ನೀವು ಕೊಟ್ಟರೆ ಐ ಕ್ಯಾನ್ ಕಮೆಂಟ್ ಅಂದ್ರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.